ಬಜೆಟ್ 15 ಬಜೆಟ್ ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್. ಕರ್ನಾಟಕ ರಾಜ್ಯ 3,71,000 ಈ ಬಜೆಟ್ ಮುಟ್ಟಿದೆ. ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದರೆ ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಈ ಒಂದು ಬಜೆಟನ್ನು ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂಥೇಳಿ ನಮ್ಮ ಕೈಲಿ ಇಂಥ ಬಜೆಟ್ ಕೊಡೋಕ್ಕಾಗಲಿಲ್ಲಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟೋದ್ರು. ರಾಜ್ಯದ ಇತಿಹಾಸದಲ್ಲಿ ನಾನು 89ರಿಂದ ಅಸೆಂಬ್ಲಿಲಿದ್ದೀನಿ. 89ರಿಂದ ಅಸೆಂಬ್ಲಿಲಿ ಸತತವಾಗಿದ್ದೀನಿ. ಎಷ್ಟು ವರ್ಷ ಬಜೆಟು? 35 ವರ್ಷ ಬಜೆಟ್ ನೋಡಿದ್ದೀನಿ. ಯಾವ ವಿರೋಧ ಪಕ್ಷದವರು ಕೂಡ, ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಆಳ್ತ ಮಾಡಿದೆ. ಯಾರು ಕೂಡ ಈ ರೀತಿ ಬಜೆಟ್ಗೆ ಅವಮಾನ ಮಾಡಿ ಹೋಗ್ಲಿಲ್ಲ. ಪ್ರಾರಂಭದಲ್ಲಿ ಬಜೆಟ್ಗೆ ಆಗಲಿ ಅವರು ಕೂತ್ಕೊಂಡು ಹೊರಗಡೆ ಏನು ಬೇಕಾದ್ರೂ ಹೇಳ್ತಿದ್ರು. ಅವ್ರಿಗೆ ಸರಿಯೋ ಸರಿ ಇಲ್ಲ ಅಂತ ಅವ್ರ ಅಭಿಪ್ರಾಯನ ತಿಳಿಸಿದ್ರು. ಬಜೆಟ್ನ ಬೈಕಾಟ್ ಮಾಡೋದಿದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದಂಥ ಒಂದು ದೊಡ್ಡ ಅವಮಾನ. ವಿರೋಧ ಪಾರ್ಟಿ, ಜನತಾ ದಳ ಇರ್ಬೋದು, BJP ಇರ್ಬೋದು, ಇಬ್ಬರು ಪಾರ್ಟಿಯವರು ಅಲ್ಲ ರೀ, ಬಜೆಟ್ಗೆ ಪಾಸ್ ಮಾಡಲಿಲ್ಲ ಅಂದರೆ, ಬಜೆಟ್ ಒಪ್ಪಿಗೆ ಕೊಡಲಿಲ್ಲ ಅಂದರೆ ರಾಜ್ಯದ ಜನತೆ ಅವ್ರು ಕೊಡಲಿಲ್ಲ ಅಂದ್ರೆ ಪಾಸ್ ಆಯ್ತದೆ, ಅದು ಬೇರೆ ವಿಚಾರ. ಯಾರಿಗೆ ಸಂಬಳ ಕೊಡಬೇಕು, ಯಾರು ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು, ಯಾವ ಜನರಿಗೆ, ನನ್ನ ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡಬೇಕು, ಯಾರಿಗೆ ಅನ್ನಭಾಗ್ಯಕ್ಕೆ 10 kg ಅನ್ನಭಾಗ್ಯಕ್ಕೆ ದುಡ್ಡು ಕೊಡಬೇಕು, ಪ್ರತಿಯೊಬ್ಬರಿಗೂ ಉಚಿತವಾಗಿ ಗೃಹ ಜ್ಯೋತಿಲಿ ಮನೆಗೆ ವಿದ್ಯುತ್ ಶಕ್ತಿ ಕೊಡಬೇಕು, ಯಾರು ನನ್ನ ತಾಯಂದಿರು ಎಲ್ಲ ದೇವಸ್ಥಾನಕ್ಕೆ, ಮದುವೆಗೆ, ಕೆಲಸಕ್ಕೆ ಎಲ್ಲ ಕಡೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಈ ಒಂದು ಈ ಬಜೆಟ್ ಸಂದರ್ಭದಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿ ಬೈಕಾಟ್ ಮಾಡಿ ರಾಜ್ಯದ ಜನತೆಗೆ ಅವಮಾನ ಮಾಡಿದಂಥ ಒಂದು ವಿಶೇಷ ಪ್ರಕರಣ ಇವತ್ತು ನಡೆದಿದೆ. ಯಾರು ಇವ್ರನ್ನ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದಾರೆ, 65 ಜನ BJPಯವರು, 19 ಜನ ಜನತಾದಳದವರು, ಎಲ್ಲರೂ ಕೂಡ ಇವತ್ತು ಅವರ ಒಂದು ಸಂವಿಧಾನದ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮದು ಬದುಕನ್ನು ಕಟ್ಟಿರುವಂಥ ಒಂದು ಬಜೆಟ್, ಅವರ ಬದುಕಿನಲ್ಲಿ ಬದಲಾವಣೆ ಮಾಡಿರೋಂಥ ಬಜೆಟ್. ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಬೆಂಗಳೂರು ಇಲಾಖೆ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೇನೆ. ತೆಗಿರಿ, ಬೆಂಗಳೂರು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಗಾತ್ರದ ಚಿಂತನೆ, ಆಲೋಚನೆ, ಮುಂದಕ್ಕೆ ದೃಷ್ಟಿಕೋನ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾಗಿ ಈ ಬಜೆಟ್ ಅಳವಡಿಸಿದೆ. ನೀರಾವರಿ ಇಲಾಖೆ ತೆಗೆದುಕೊಳ್ಳಿ, ಎಂಥ ಕಾರ್ಯಕ್ರಮವನ್ನು ರೂಪಿಸಿದೆ. ನೀರಾವರಿಯಲ್ಲಿ ಹೊಸ ಚಿಂತನೆಗಳು, ಎಲ್ಲಿ ನೀರು, ಎಲ್ಲಿ ನಮ್ಮ ನವಲಿ, ಅಲ್ಲಿ ಕೂಡ ಆ ಕಾರ್ಯಕ್ರಮ ತೆಗೆದುಕೊಳ್ಬೇಕು. KRS ಅಲ್ಲಿ ತೆಗೆದುಕೊಳ್ಬೇಕು. ನಮ್ಮ KBGನಲ್ಲಿ ಕೃಷ್ಣಾ ಬೆಲ್ದಂಡೆ ಯೋಜನೆ ಮತ್ತು ಏನು ನಮ್ಮ ಕಳಸಾ ಬಂಡೂರಿ, ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಪರ್ಮಿಷನ್ನು ನಮಗೆ ಕೊಟ್ಟಿಲ್ಲ. 6 ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಕೂಡ ಪಾಸ್ ಮಾಡಿದ್ದೀವಿ. ಅವರು 2 ನಿಮಿಷಕ್ಕೆ ಅವರು ಪರ್ಮಿಷನ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮೇಕೆದಾಟು ಯೋಜನೆ ಅದು ಕೂಡ ಈಗಾಗಲೇ ನಮ್ಮ ಅಥಾರಿಟಿಯವರು ಹೇಳಿದ್ದಾರೆ, ಅದಕ್ಕೂ ಕೂಡ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಕುಡಿಯೋ ನೀರಿಗೆ ಮಾಡ್ಕೊಂಡಿದ್ದೇವೆ. 110 ಹಳ್ಳಿಗಳಿಗೆ ನೀರು ಕೊಡಲಿಕ್ಕೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಜನರ ಒತ್ತಡವನ್ನು ತಡಿಬೇಕು ಅಂತೇಳಿ ಮಾಗಡಿಯಲ್ಲಿ ಒಂದು ಟೌನ್ಶಿಪ್ಪು, ನೆಲಮಂಗಲಲ್ಲಿ ಒಂದು ಟೌನ್ಶಿಪ್ಪು, ಹೊಸಕೋಟೆಯಲ್ಲಿ ಒಂದು ಟೌನ್ಶಿಪ್ಪು, ಬೆಂಗಳೂರು ಸುತ್ತ ರಾಮನಗರದಲ್ಲಿ ಬಿಡದಿಲ್ಲ ಒಂದು ಟೌನ್ಶಿಪ್ಪು ಮಾಡಿ ಆ ಒತ್ತಡವನ್ನು ನಿಲ್ಲಿಸಬೇಕು. ಇನ್ನು ಕಾಲದಲ್ಲಿ ಯಲಹಂಕ ಟೌನ್ಶಿಪ್ಪು, ಕೆಂಗೇರಿ ಟೌನ್ಶಿಪ್ ಅಂತ ಮಾಡಿದ್ರಲ್ಲ, ಹಂಗೆ ಈ 5 ಕಡೆ ಈ 5 ಬೆರಳಿದೆ, 5 ಟೌನ್ಶಿಪ್ನ, ಹೊಸ ಟೌನ್ಶಿಪ್ನ ಮಾಡಿ ಈ ಒತ್ತಡವನ್ನು ನಿಲ್ಲಿಸಬೇಕು ಅಂತ ಮಾಡಿದ್ದೇವೆ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ. ಹಂಗೆ ಇವತ್ತು ಕೃಷಿಗೆ, ವಿಶೇಷವಾಗಿ ರೆವಿನ್ಯೂ ಇಲಾಖೆಗಳಲ್ಲಿ ಆಗ್ತಾ ಇರೋಂಥ ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದೀವಿ. ಜನಗೆ ಸರಳೀಕರಣ ಮಾಡಿಕೊಂಡು
ರಿಜಿಸ್ಟ್ರೇಷನಲ್ಲಿ ಇರ್ಬೋದು, ಪಾಣಿ ಪೋಡಿ ಇವೆಲ್ಲ ಕೂಡ ಖಾತೆಗಳು ಎಲ್ಲ ಕೂಡ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಆಸ್ತಿ ತೆರಿಗೆದಾರರಿಗೆ ಖಾತೆ ಮಾಡಿಕೊಂಡು ಖಾತೆಯನ್ನು ಕೊಟ್ಟು ಅವ್ರಿಗೆಲ್ಲ ಮನೆ ಬಾಗಿಲಿಗೆ ಖಾತೆ ತಂದುವಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬೆಂಗಳೂರಿಗೊಂದು ವಿಶೇಷವಾಗಿ ನಾವು ಟೂರಿಸಂ ಪ್ಲೇಸ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಸ್ಕೈಡೆಕ್ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ನಮ್ಮ ಬಜೆಟಲ್ಲಿ ನಮ್ಮ ಪ್ರಸ್ತಾವನೆ ನಾವು ಮಾಡಿದ್ದೇವೆ.